ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ, ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕೆ ಹೊರತು ಅದರಿಂದ ಅಲ್ಲ, ಯಾವುದೇ ಇರಲಿ, ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ, ನನ್ನ ಇಲಾಖೆ ಆಗಲಿ, ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದ್ರಿ, ಅದನ್ನು ಕಠಿಣವಾಗಿ ಮತ್ತು ಅದು ಯಾಕೆ ಶುರು ಆಯಿತು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆಶ್ಚರ್ಯ ಆಯ್ತು ಖಂಡಿತ. ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವ್ರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನು ಆಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನನ್ನ ಪತ್ರಿಕೆಯಲ್ಲಿ ಯಾವ್ದು ಕೇಂದ್ರ ಹೆಸರು ನೋಡಿದ್ರೆ ಅದೇನಂದ್ರೆ ಈಗ ಇವತ್ತು ಗೊತ್ತಾಗ್ತದೆ, ಕರೆಕ್ಟಾಗಿ ಇನ್ಫಾರ್ಮೇಶನ್ ರಿಪೋರ್ಟ್ ತರಿಸ್ಕೊತಾ ಇದೆ. ಆ ರೀತಿ ಆಗಬಾರ್ದಲ್ಲೇ. ಅದೇ ಅದನ್ನು ವೆರಿಫೈ ಮಾಡಿ ನಾವು ರಾತ್ರಿ ಬಂದ್ವಿ ಬೇದಲ್ಲಿ CM ಅವ್ರು ನಾವೆಲ್ಲ 12 ಗಂಟೆಗೆ ಬಂದ್ವಿ ವಾಪಸ್ ಸ್ಪೆಷಲ್ ಬ್ರೇಕ್ನಲ್ಲಿ. ಅದಕ್ಕೆ ಅದು ರಿಪೋರ್ಟ್ ಬರ್ತಾ ಇದೆ ಇವತ್ತು ಕರೆಕ್ಟಾಗಿ. ಆ ರೀತಿ ಆದರೆ ಕಳ್ಳನೇ, ಅದೇನು ಪ್ರಶ್ನೆ ಇಲ್ಲ. ತಗೊಳ್ಳೇಬೇಕು. ಅದು ರಿಪೋರ್ಟ್ ಬಂದ ಕೂಡಲೇ ಮಾಡ್ತಾರೆ. ಸರ್ಕಾರ ಅಂಥದ್ದು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥ ಈ ಸರ್ಕಾರದಲ್ಲಿ ಒಪ್ಪೋದಿಲ್ಲ. 101% ಐ ವಿಲ್ ಗಿವ್ ಫುಲ್ ಅಶ್ಯೂರೆನ್ಸ್. ಯಾವುದೇ ಕಾರಣಕ್ಕೆ ಇಲ್ಲ. ನಾಳೆ ತುಮಕೂರಿಗೆ ಹೋಗ್ತಾ ಇದ್ದೀನಿ.